ಈ ಶೋನ ಶಕ್ತಿ ಅಂದರೆ ಸುದೀಪ್ ಸರ್. ಯಾಕಂದರೆ ಒಂದು ಕೆಲವು ದಿನಗಳ ಹಿಂದೆ ಸುದೀಪ್ ಸರ್ ಅವರ ತಾಯಿ ತೀರ್ಕೊಂಡ್ರು. ಅದು ತುಂಬ ಎಫೆಕ್ಟ್ ಆಗಿದೆ. ನಮಗೂ ಅಷ್ಟೇ, ಅವ್ರಿಗೂ ಅಷ್ಟೇ, ಅವ್ರ ಕುಟುಂಬಕ್ಕೂ ಅಷ್ಟೇ. ಬಟ್ ಆ ತಾಯಿ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ ಅಂಥ ಪರಿಸ್ಥಿತಿಯಲ್ಲಿ ಒಬ್ಬರು ಹೋಸ್ಟ್ ಮಾಡೋದು ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಅದು. ಸೊ ಆ ಸಂದರ್ಭ ನಿಮಗೇನು ಅನಿಸ್ತು ಸರ್ ಈ ವಿಷಯ ಕೇಳಿದಾಗ? ಯಾಕಂದರೆ ಗೊತ್ತಿರಲಿಲ್ಲ ನಿಮ್ಗೆ ಯಾರಿಗೂ. ಯೋಗರಾಜ್ ಸರ್ ಬಂದಾಗ ನಿಮಗೆ ಹೇಳಿದರು. ಸೊ ಏನನ್ನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಐ ಥಿಂಕ್ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಇಟ್ ವಾಸ್ ಒಂದು ಅವ್ರ ಕೆಲಸದ ಮೇಲೆ ಇರೋ ಒಂದು ಶ್ರದ್ಧೆ, ಒಂದು ಎಕ್ಸಾಂಪಲ್ ಸೆಟ್ ಮಾಡಿಬಿಟ್ರು ಎಲ್ರಿಗೂ. ಲೈಫಲ್ಲಿ ಒಂದು ಕೆಲಸದ ಮೇಲೆ ಒಂದು ಕಂಪ್ಲೀಟ್ ಪ್ರೊಡಕ್ಷನ್ ನಡೀತಾ ಇದೆ, ಅಲ್ಲಿ ಕಂಟೆಸ್ಟೆಂಟ್ಸ್ ಒಳಗಡೆ ಇದ್ದಾರೆ, ಇಲ್ಲಿ ನಾನು ಎಪಿಸೋಡ್ ಮುಗಿಸ್ಬೇಕು. ಅವ್ರಿಗೆ ಆಲ್ಮೋಸ್ಟ್ ಎಷ್ಟೊಂದು ಫೋನ್ ಕಾಲ್ಗಳು ಬರ್ತಾಯಿತ್ತು. ಫೋನ್ ಕಾಲ್ಗಳು ಬಂದ್ರೂ ಇಲ್ಲ ವೇಟ್ ಮಾಡಿ ಮುಗಿಸ್ಬಿಡೋಣ ಅಂತ. ಸೊ ಹ್ಯಾಟ್ಸ್ ಆಫ್ ಅವ್ರಿಗಂತೂ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಇದಕ್ಕೆ ಫಸ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ಇದು ಮಾಡೋಣ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡು, ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸರಿ ಅವ್ರು ಹುಷಾರಿಲ್ಲ, ಇಲ್ಲ ಹೋಗಬೇಕು ಅಂತ ಇದ್ದಿದ್ದು, ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಇದ್ದಿದ್ದು. ಬಟ್ ಯೋಗರಾಜ್ ಸರ್ ಬಂದು ನಮಗೆ ಹೇಳಿದಾಗ ಅದು ಭಯಂಕರ ಶಾಕ್ ಆಯಿತು. ನಾವೆಲ್ಲ ಅಂದ್ಕೊಂಡ್ವಿ ಲೈಕ್ ಏನೋ ಒಂದು ಎಮರ್ಜೆನ್ಸಿ ಆಗಿರುತ್ತೆ ಅಂತ. ಬಟ್ ಅವ್ರು ಹೇಳಿದಾಗ ಮನ್ಸಿಗೆ ಭಾಳ ನೋವಾಯಿತು. ಆ್ಯಂಡ್ ಅವರು ನಾನು ನೋಡ್ದಂಗೆ ಸುಮಾರು ಸತಿ ಅವ್ರ ಮನೆಗೆ ಹೋದಾಗ, ಊಟಕ್ಕೆಲ್ಲ ಹೋದಾಗ ಅವ್ರ ತಾಯಿ ಜೊತೆ ಒಂದು ಒಡನಾಟ ತುಂಬ ಚೆನ್ನಾಗಿತ್ತು. ಅವ್ರ ತಂದೆಯವ್ರ ಜೊತೆನೂ ಅಷ್ಟೇ, ಅವ್ರ ತಾಯಿ ಜೊತೆ. ಅವ್ರ ತಂದೆಯವರು ಸ್ಟ್ರಿಕ್ಟು ಮತ್ತು ತುಂಬ ಪ್ರಿನ್ಸಿಪಲ್ಡು. ಬಟ್ ಅವ್ರ ತಾಯಿ ಜೊತೆ ಅವರು ತುಂಬ ಒಂದು ಒಡನಾಟ ನಾನು ನೋಡಿದ್ದೀನಿ. ಸೊ ಎಲ್ಲೋ ಒಂದು ಕಡೆ ಆಚೆ ಬಂದಾಗಲೂ ನಮ್ಮ ತಂದೆಯವರೆಲ್ಲ ಹೇಳಿದ್ರು, ಒಳ್ಳೆ ಮಗು ಥರ ಅಳ್ತಿದ್ರು ಆ ವಿಡಿಯೋಲ್ಲಿ. ಒಂದು ಚಿಕ್ಕ ಮಗು ಹೆಂಗೆ ಅಳ್ತಾರೋ ಕಂಟಿನ್ಯೂಸ್ ಆಗಿ ಇದು ಮಾಡ್ತಿದ್ರು ಅಂತ. ಸೊ ಐ ಥಿಂಕ್ ಅಂಥ ಸ್ಟ್ರಾಂಗ್ ಪರ್ಸನ್ ಆ ಥರ ಇದಾಗಿದ್ದು ಅದು ತುಂಬ ನೋವಾಗುತ್ತೆ. ಐ ಮೀನ್ ಆಬ್ವಿಯಸ್ಲಿ ಯಾರಿಗೇ ಆಗಲಿ ಅದು ಆಗಬಾರ್ದು. ಕೆಲಸ ಮಾಡೋ ಟೈಮಲ್ಲಿ ಏನೋ ಅಟ್ಲೀಸ್ಟ್ ಆ ಪಕ್ಕದಲ್ಲಿದ್ದರೆ ಆ ತಾಯಿಗೆ ಒಂದು ಧೈರ್ಯ ಸಿಗುತ್ತೆ, ಮಗ ಪಕ್ಕದಲ್ಲಿದ್ದಾನಂತ. ಬಟ್ ಆ ಟೈಮಲ್ಲಿ ಪಾಪ ಅವ್ರು ಕೆಲಸ ಮಾಡ್ತಿದ್ರು. ಸೊ ಆಬ್ವಿಯಸ್ಲಿ ಭಾಳ ನೋವಾಯಿತು. ಇಟ್ ವಾಸ್ ವೆರಿ ಪೇನ್ಫುಲ್, 100% ವೆರಿ ಪೇನ್ಫುಲ್. ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಐ ಥಿಂಕ್ 1-2 ದಿನ ಯಾರಿಗೂ ಡೈಜೆಸ್ಟೇ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ತುಂಬ ಡಲ್ ಆಗಿದ್ರು, ಲೈಕ್ ಆಗಬಾರ್ದಿತ್ತಿದ್ದು ಅಂತ. ಎಸ್. ಈ ಸಂದರ್ಭ ಆಗೋಕ್ಕಿಂತ ಮುಂಚೆನೇ ಅವರು ಬಿಗ್ ಬಾಸ್ ನಾನು ಮಾಡಲ್ಲ, ಮುಂದಿನ ಸೀಸನಿಂದ ನಾನು ಕ್ವಿಟ್ ಮಾಡ್ತಾ ಇದ್ದೀನಿ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಈ ಘಟನೆ ನಂತರ ಅವ್ರು ಮಾಡ್ತಾರೋ ಇಲ್ವೋ ಅಥವಾ ಹೇಗೆ ತೊಗೋತಾರೋ ಗೊತ್ತಿಲ್ಲ. ಬಟ್ ಅವ್ರು ಹೇಳಿದ್ದಾರೆ ನಾನು ಮಾಡಲ್ಲ ನೆಕ್ಸ್ಟು ಅಂತ. ಸೊ ಏನು ಅನಿಸುತ್ತೆ ಸರ್? ಯಾಕಂದರೆ ಇಷ್ಟು ಸೀಸನ್ಗಳು ಸುದೀಪ್ ಸರ್ಗೆ ಎಷ್ಟು ಅಡಿಕ್ಟ್ ಆಗಿದ್ದಾರೆ ಜನ ಅಂದರೆ, ಬಿಗ್ ಬಾಸ್ನ ನಾವು ಯಾರೂ ನೋಡಿಲ್ಲ. ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಈವನ್ ಜನಕ್ಕೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಐ ಥಿಂಕ್ ಬಿಗ್ ಬಾಸ್ ಫಸ್ಟು ಪ್ಲ್ಯಾಟ್ಫಾರ್ಮ್ ಅಂತ ಬಂದಿದ ತಕ್ಷಣ ಐ ಥಿಂಕ್ ಹೆಸರು ಬರೋದೇ ಸುದೀಪ್ ಸರ್ದು. ಆಮೇಲೆ ನೀವು ಹೇಳ್ದಂಗೆ ಆ ವಾಯ್ಸು ಬಿಗ್ ಬಾಸ್ ವಾಯ್ಸ್ ಇರುತ್ತೆ. ಬಟ್ ಅಲ್ಲಿ ನಾವು ನೋಡಿದಾಗ ಆ ಸ್ಕ್ರೀನ್ ಮೇಲೆ ಸುದೀಪ್ ಸರು ಅವರ ಆ ಕ್ಯಾರಿ ಮಾಡೋ ರೀತಿ, ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸ್ಗೂ ಕೊಡೋ ಒಂದು ಮರ್ಯಾದೆ ಇದೆಯಲ್ಲ, ಅದು ಫೆಂಟಾಸ್ಟಿಕ್. ಯಾರ ಮನಸ್ಸಿಗೂ ನೋವಾಗಬಾರ್ದು, ಬಟ್ ಹೇಳೋ ರೀತಿಯಲ್ಲಿ ಹೇಳ್ತಾರೆ. ಆ್ಯಂಡ್ ಐ ಥಿಂಕ್ ಅವ್ರು ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಅದನ್ನು ಫಿಲ್ ಮಾಡೋದು. ಒಂದು ರಿಪ್ಲೇಸ್ಮೆಂಟ್ ಅಂತ ತರಿಸೋದು ನನ್ನ ತಿಳಿದಿರೋ ಪ್ರಕಾರ ಯಾರೇ ಬಂದ್ರೂ, ನೆಕ್ಸ್ಟ್ ಯಾರೇ ಬಂದ್ರೂ ಅವ್ರಿಗೂ ಅನಿಸುತ್ತೆ ಮೋಸ್ಟ್ಲಿ ಸುದೀಪ್ ಸರ್ ಇದಕ್ಕೆ ನಾನು ಮಾಡೋಕ್ಕಾಗಲ್ಲ, ಇಲ್ಲ ಅವರನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಯಾರು ಬಂದ್ರೂ ಐ ಥಿಂಕ್ ಅದೊಂದು ಫೀಲಿಂಗ್ ಇರುತ್ತೆ ಅವ್ರಿಗೆ. ಯಾಕಂದರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ, ಒಂದು ಸ್ಟೇಜಲ್ಲಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಆ ಎಕ್ಸಾಂಪಲ್ ಸೆಟ್ ಮಾಡಿದಾಗ ಬೇರೆಯವ್ರು ಬಂದು ಅದನ್ನು ಬ್ರೇಕ್ ಮಾಡೋದು ಭಾಳ ಕಷ್ಟ ಇದೆ. ಆಮೇಲೆ ಅವ್ರು ಬರೀ ಇಲ್ಲಿಗಲ್ಲ, ತುಂಬ ಮೇಲೆಗೆ ತೊಗೊಂಡೋಗಿದ್ದಾರೆ. ಬಿಗ್ ಬಾಸ್ ಒಳಗಡೆ ಕಂಟೆಸ್ಟೆಂಟ್ಸ್ ಒಂದು ಆಟ ಇದ್ದರೆ, ಸ್ಯಾಟರ್ಡೇ ಸಂಡೇ ಅವ್ರದ್ದೇ ಆದಂಥ ಒಂದು ಬ್ಯೂಟಿ, ಅವ್ರದ್ದೇ ಆದಂಥ ಒಂದು ಸ್ಟೈಲು, ಅವ್ರದ್ದೇ ಆದಂಥ ಒಂದು ಕ್ಯಾರಿ ಮಾಡೋ ಒಂದು ರೀತಿ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಬರಲ್ಲ. ಇಟ್ಸ್ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಐ ಥಿಂಕ್ ತುಂಬ ಕಷ್ಟ. ಆ್ಯಂಡ್ ಹೋಪ್ಫುಲಿ ಅವ್ರ ಮನ್ಸು ಚೇಂಜ್ ಆಗಿ ಮುಂದಿನ ವರ್ಷವೂ ಅವರಿದ್ದರೆ ತುಂಬ ಚೆನ್ನಾಗಿರುತ್ತೆ. ಚಾನೆಲ್ಗೂ ತುಂಬ ಚೆನ್ನಾಗಿರುತ್ತೆ. ಅವ್ರ ಪರ್ಸ್ನಲ್ ಇದಕ್ಕೂ ಇಟ್ ವಿಲ್ ಬಿ ಲೈಕ್ ಬ್ಯೂಟಿಫುಲ್. ಬಟ್ ಎಲ್ಲೋ ಮತ್ತೆ ಇಟ್ಸ್ ಇಂಡಿವಿಜುವಲ್ ಡಿಸಿಷನ್. 11 ವರ್ಷ ಮಾಡೋದು ಸುಲಭ ಅಲ್ಲ. ಅದು ಶೂಟಿಂಗು ಬ್ಯಾಲೆನ್ಸ್ ಮಾಡಿಕೊಂಡು ಈ ಕಡೆ ಶೂಟು, ಈ ಕಡೆ ಇದಕ್ಕೆ ಹೋಗ್ಬೇಕಂದ್ರೆ ಅದು ಚಿಕ್ಕ ವಿಷಯ ಅಲ್ಲ. ಪ್ರತಿಯೊಂದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಈ ಕಡೆ ಒಂದು ಫ್ಯಾಮಿಲಿ, ಈ ಕಡೆ ಅವ್ರ ಶೂಟಿಂಗು, ಈ ಕಡೆ ಬಿಗ್ ಬಾಸ್ ಶೂಟು. ಆಮೇಲೆ ಸ್ಟ್ರೆಸ್ ಲೆವೆಲ್ಲು ನಮ್ಮ ಕಂಟೆಸ್ಟೆಂಟ್ಸ್ಗೆ ಎಷ್ಟಿರುತ್ತೋ ಒಳಗಡೆ ಅವ್ರಿಗೂ ಅದೇ ಥರ ಒಂದು ಸ್ಟ್ರೆಸ್ ಲೆವೆಲ್ಸ್ ಇರುತ್ತೆ. ಪ್ರತಿಯೊಂದನ್ನು ಎಪಿಸೋಡ್ಗಳು ನೋಡ್ಕೊಂಬರ್ಬೇಕು. 5 ದಿನದಾಗಿದ್ದು ಒಂದು ಎಪಿಸೋಡ್ನ ತೊಗೊಂಡು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಅದನ್ನೆಲ್ಲ ಒಂದು ಇಟ್ಕೊಂಡು ಮಾತಾಡೋದು. ಸೊ ಇಟ್ಸ್ ನಾಟ್ ಅನ್ ಈಸಿ ಥಿಂಗ್. ಇಟ್ಸ್ ಅ ವೆರಿ ಬಿಗ್, ದೊಡ್ಡ ಜವಾಬ್ದಾರಿ ಅದು. ಸೊ ಅದನ್ನು ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ಲಾಗಿ ನಿಭಾಯಿಸಿದ್ದಾರೆ. ಹ್ಯಾಟ್ಸ್ ಆಫ್. ಐ ಥಿಂಕ್ ಅದಕ್ಕೊಂದು ರಿಪ್ಲೇಸ್ಮೆಂಟ್ ನಾನಂತೂ ನೋಡೋಕ್ಕಲ್ಲ. ಯಾರು ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಐ ಥಿಂಕ್ ಅವ್ರದ್ದು ಒಂದು ಸೆಟ್ ಮಾಡಿರೋ ಒಂದು ಸ್ಟ್ಯಾಂಡರ್ಡು, ಒಂದು ಹೈಟು, ಒಂದು ಎಕ್ಸಾಂಪಲು, ಐ ಥಿಂಕ್ ಬ್ಯೂಟಿಫುಲ್.